ಈ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ಸಂತ್ರಸ್ತ ಮಹಿಳೆ ನ್ಯೂಸ್ ಫಸ್ಟ್ ನಲ್ಲಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಆಡಿಯೋ ಕೇಳಿಸ್ತಾ ಇದೆಯಾ ಮ್ಯಾಮ್ ನಿಮ್ಗೆ? ಕೇಳಿಸ್ತಾ ಇದೆಯಾ? ಓಕೆ. ಫ್ರೇಮ್ ಸ್ವಲ್ಪ ಕರೆಕ್ಟ್ ಮಾಡ್ಕೋತೀರಾ? ಸ್ವಲ್ಪ ದೂರ ಕೂತ್ಕೋತೀರಾ ನಿಮ್ಮ ಮೊಬೈಲ್ನಿಂದ? ಓಕೆ, ರೈಟ್. ಮ್ಯಾಮ್, ನೀವು ಬೆಳಗ್ಗೆನೂ ಆರೋಪ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಪತಿ ನಿಮಗೆ ಯಾವ ರೀತಿಯಲ್ಲಿ ಟಾರ್ಚರ್ ಕೊಟ್ರು ಅನ್ನೋದನ್ನ ಹೇಳಿದ್ರೆ, ಅದರ ಜೊತೆಗೆ ನಾನು ಹೋಗಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದೆ ಅಂತಾನು ಹೇಳ್ತೀರಿ. ಕಂಪ್ಲೇಂಟ್ ದಾಖಲಾದಂತಹ ನಂತರದಲ್ಲಿ ಅದು ಬಿ ರಿಪೋರ್ಟ್ ಆಯ್ತು ಅನ್ನೋದನ್ನು ನೀವೇ ಉಲ್ಲೇಖ ಮಾಡಿದ್ರಿ. ಈಗ ನೀವು ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ನಂತರದಲ್ಲಿ ಕರೆದು ವಿಚಾರಣೆ ಮಾಡುವಂತಹ ಕೆಲಸ ಪೊಲೀಸರಿಂದ ಆಗ್ಬೇಕಾಗಿತ್ತು. ಆ ಪೊಲೀಸರು ನಿಮ್ಮನ್ನ ಕರೆದು ವಿಚಾರಣೆ ಮಾಡ್ಲಿಲ್ವಾ? ನಿಮ್ಮ ಹತ್ರ ಸಾಕ್ಷಿಗಳನ್ನ ಕೇಳಿಲ್ವಾ? ನಿಮ್ ಗಮನಕ್ಕೆ ಬಾರದೇನೆ ಬಿ ರಿಪೋರ್ಟ್ ಆಯ್ತಾ? ಹೇಗ್ ಬಿ ರಿಪೋರ್ಟ್ ಆಯ್ತು ಅಂತ ಹೇಳಿ ಮ್ಯಾಮ್. ಸರ್ ಮೇಡಮ್, ಇದು ನಾವು FIR ಮಾಡಿಸಿ ಆದ್ಮೇಲೆ FIR ಮಾಡಿದ್ದು 2 ತಿಂಗಳಾದ್ರೂ ನಮ್ಗೆ ಯಾವುದೇ ಇನ್ವೆಸ್ಟಿಗೇಷನ್ಗೆ ಅವರು ಬರ್ಲಿಕ್ಕೆ ಹೇಳಿರ್ಲಿಲ್ಲ. ಒಂದು ದಿನ ಒಂದು 2 ಮಂತ್ಸ್ ಆದ್ಮೇಲೆ ಒಂದು ದಿನ ಫೋನ್ ಮಾಡಿ ಈ ತರ ನೀವು ಸ್ಟೇಷನ್ ಬರ್ಬೇಕಿದೆ, ಸೈನ್ ಹಾಕ್ಬೇಕಿದೆ, ಬನ್ನಿ ಅಂತ ಹೇಳಿದ್ರು. ಓಕೆ. ನಾವು ಏನ್ ಅಂತ ಅಲ್ಲೋಗಿ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹೋದಾಗ ಅವರು ಒಂದು 4 ನಮೂದಾಗದೆ ಇರೋದು ಅಂತ ಹೇಳಿದ್ರೆ ಬಿ ರಿಪೋರ್ಟ್ ಮಾಡಕ್ಕೆ ಇವ್ರಿಗೆ ನೋಟಿಸ್ ಇಶ್ಯೂ ಮಾಡಿದೀವಿ ಇಂಥ ಡೇಟ್ ಗಳಲ್ಲಿ ಅಂತ ಹೇಳ್ಬಿಟ್ಟು ಒಂದು 5-6 ನೋಟಿಸ್ಗೆ ಒಂದೇ ದಿನ ಸೈನ್ ಮಾಡಿಸ್ಕೊಂಡಿದ್ದಾರೆ. ಮೊದಲನೇ ನೋಟಿಸ್ ಮಾತ್ರ ಡಿಸೆಂಬರ್ 13 ಡೇಟ್ ಮೆನ್ಷನ್ ಪ್ರಿಂಟ್ ಆಗಿದ್ದು, ಇನ್ನು ಅದ್ರ ಕೆಳಗಡೆ ಇದ್ದಂತಹ ನೋಟಿಸ್ ಗಳಲ್ಲಿ ಡೇಟ್ ಇರ್ಲಿಲ್ಲ. ಅದು ನನ್ ಗಮನಕ್ಕೆ ಬಂದಿಲ್ಲ. ಫಸ್ಟ್ ನೋಟಿಸ್ ಒಂದು ನೋಡ್ಬಿಟ್ಟು ಎಲ್ಲಾ ನೋಟಿಸ್ಗೂ ಸೈನ್ ಹಾಕಿದೆ. ಇದು ಯಾವಾಗ ಎಕ್ಸಾಕ್ಟ್ ಆಗಿ ಯಾವ ಡೇಟ್ ಅಲ್ಲಿ ನಿಮ್ ಕೈನಲ್ಲಿ ಸೈನ್ ಹಾಕಿಸ್ಕೊಂಡಿದ್ದು? ನೀವು ಕಂಪ್ಲೇಂಟ್ ಕೊಟ್ಟಿದ್ ಯಾವಾಗ, ಅವ್ರು ಸೈನ್ ಹಾಕಿಸ್ಕೊಂಡಿದ್ ಯಾವಾಗ? ಮೇಡಮ್, ನಾನು ಕಂಪ್ಲೇಂಟ್ FIR ಮಾಡ್ತಿರೋದು ಜೂನ್ 20, 2024ರಲ್ಲಿ. ಅವರು ನೋಟಿಸ್ ಇಶ್ಯೂ ಮಾಡಿದೀವಿ ಅಂತ ಹೇಳ್ಬಿಟ್ಟು ಒಂದೇ ದಿನ ಡೇಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಸೈನ್ ಮಾಡಿಸ್ಕೊಂಡಿರೋದು ನನ್ನ ಹತ್ರ ಡಿಸೆಂಬರ್ 13 ಮತ್ತೆ ಜನವರಿ 17. ನನಗೆ ಈ ವಿಚಾರ ಬಿ ರಿಪೋರ್ಟ್ ಮಾಡಕ್ಕೆ ಈ ತರ ಮಾಡಿದ್ದಾರೆ ಅಂತ ಗೊತ್ತಾಗಿದ್ದು ಜನವರಿ 17 ಅಂದ್ರೆ 2025 ನಲ್ಲ ಅಥವಾ 26 ನಲ್ಲ? 25 ಜನವರಿ, 24 ಡಿಸೆಂಬರ್ 13 2 ದಿನದಲ್ಲಿ ನನ್ಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ ಅವರು. ಓಕೆ. ನಾನು ಹೇಳಿದಂತಹ ನಮ್ಮೂರಿನ ಮುಖಂಡರನ್ನ ಕರೆದು ಅವರು ಯಾವುದೇ ಇನ್ವೆಸ್ಟಿಗೇಷನ್ ಮಾಡಿಲ್ಲ, ಅವ್ರಿಗೆ ನೋಟಿಸು ಇಶ್ಯೂ ಮಾಡಿಲ್ಲ. ಅಂದ್ರೆ ಸಹಿ ಮಾಡಿಸ್ಕೊಂಡಿದ್ದಾರೆ ಅಂತಂದ್ರೆ ನೀವು ಹೇಳ್ತಾ ಇರೋದು ಬಿ ರಿಪೋರ್ಟ್ಗೆ ಸಹಿ ಮಾಡಿಸ್ಕೊಂಡಿದ್ದಾರೆ ಅಂತನಾ? ನೀವು ಒಪ್ಕೊಂಡಿದ್ದೀರಿ ಅದನ್ನ ಅಂತನಾ? ಬಿ ರಿಪೋರ್ಟ್ ಅಂತ ಹೇಳಿದ್ರೆ ಇವರು ತನಿಖೆಗೆ ನಾವು ಬರಕ್ ಹೇಳ್ತಿದೀವಿ ಎಲ್ಲಾರ್ನುವೆ. ಇನ್ವಿಟೇಷನ್, ಫೋಟೋಸ್ ಎಲ್ಲ ಪ್ರತಿಯೊಂದು ಏನೇನ್ ಎವಿಡೆನ್ಸ್ ಇದೆ ಎಲ್ಲ ಕೇಳ್ತಿದೀವಿ. ಈ ಹುಡುಗಿ ಸಹಕರಿಸ್ತಾ ಇಲ್ಲ ಈ ತನಿಖೆಗೆ. ನೋಟಿಸ್ ಇಶ್ಯೂ ಮಾಡಿದ್ರು ಈ ಹುಡುಗಿ ಬರ್ತಾ ಇಲ್ಲ. ಇಷ್ಟು ದಿನ ನೋಟಿಸ್ ಇಶ್ಯೂ ಮಾಡಿದೀವಿ ಅಂತ ಹೇಳ್ಬಿಟ್ಟು ನನ್ನ ಪೊಲೀಸ್ ಸ್ಟೇಷನ್ಗೆ ನಾನು ಹೋಗಿರೋದೇ 2 ದಿನ 4-5 ನೋಟಿಸ್ ಸೈನ್ ಮಾಡಿಸ್ಕೊಂಡಿದ್ದಾರೆ ಮೇಡಮ್. ಅಂದ್ರೆ ನಿಮಗೆ ನೇರವಾಗಿ ನೋಟಿಸ್ ಬಂದೇ ಇಲ್ಲ? ಇಲ್ಲ ಮೇಡಮ್, ನನಗೆ ಪೋಸ್ಟ್ ಥ್ರೂ ಬಂದಿಲ್ಲ. ಇವ್ರು ಫೋನ್ ಮಾಡಿದ್ರು, ಕರೆಸಿದ್ರು, ನೋಟಿಸು ಅಂತಾನು ಹೇಳಿಲ್ಲ. ನಿಮ್ಮ ತನಿಖೆಗೆ ಯೂಸ್ಫುಲ್ ಆಗಂತ ನೋಟಿಸ್ಗಳು ಇದು ಮೇಡಮ್. ನನ್ಗೆ ಅರ್ಥನೂ ಆಗಿಲ್ಲ ಅದ್ರಲ್ಲಿ ಏನಿದೆ ಅಂತ. ಓದಿ ಹೇಳಿ ಅಂತಾನು ಹೇಳಿದೀನಿ ಮೇಡಮ್. ಅಷ್ಟು ನಂಬಿಕೆ ಇಲ್ವಾ? ಇದೇನಿಲ್ಲ, ನಿಮ್ಮ ಚಾರ್ಜ್ ಶೀಟ್ ಮಾಡ್ತಿರೋದು ಇದು, ಸೈನ್ ಹಾಕಿ ಏನಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಒಬ್ಳೆ ಹೋಗಿದ್ರಿಂದ ನನ್ಗೆ ಬಲವಂತವಾಗಿ ಈ ತರ ಹೇಳ್ಬಿಟ್ಟು ಸಹಕರಿಸ್ಲಿಲ್ಲ ಅಂದ್ರೆ ನಾವು ಬೇರೆ ಆಕ್ಷನ್ ತಗೋಬೇಕಾಗತ್ತೆ ಅಂತೆಲ್ಲ ಹೇಳಿ ನನ್ನ ಹತ್ರ ಸೈನ್ ಮಾಡ್ಕೊಂಡ್ರು ಮೇಡಮ್. ಈಗ ಕಂಪ್ಲೇಂಟ್ ನೀವು ದಾಖಲು ಮಾಡಿದಿರಿ ಅಂತಂದ್ರೆ ನಿಮ್ಮನ್ನ ವಿಚಾರಣೆ ಕರೀತಾರೆ. ಬಟ್ ನಿಮಗೆ ನೋಟಿಸ್ ಕೊಟ್ಟಿದೀವಿ ಅಂತ ಹೇಳಿದ್ರು, ಬಟ್ ನೋಟಿಸ್ ನಿಮ್ ಕೈನಲ್ಲಿ ಸೇರ್ಲಿಲ್ಲ. ಬಟ್ ನಿಮ್ಮ ಹತ್ರ ಈತನ ವಿರುದ್ಧವಾಗಿ ಸಾಕ್ಷಿಗಳಿತ್ತ ಅಂತ ಹೇಳಿ ಈತನ ಮೇಲೆ ನೀವೇನ್ ಆರೋಪವನ್ನ ಮಾಡ್ತಾ ಇದ್ದೀರಿ? ಆಸ್ತಿ ಬರೆಸ್ಕೊಳ್ಳೋಕೆ ಒತ್ತಡವನ್ನ ಹೇರಿದ್ರು, ಜೊತೆಗೆ ಕುಡಿ ಸ್ಮೋಕ್ ಮಾಡುವಂತ ಒತ್ತಡ ಹೇರಿದ್ರು, ಹಲ್ಲೆ ಮಾಡಿದ್ರು ಅನ್ನುವಂಥ ಆರೋಪವನ್ನ ನೀವೇನ್ ಮಾಡ್ತಾ ಇದ್ದೀರಿ? ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳು ನಿಮ್ಮ ಬಳಿ ಇತ್ತ ಅಂತ ಹೇಳಿ ಮ್ಯಾಮ್. ಸಾಕ್ಷಿ ಅಂತ ಹೇಳಿದ್ರೆ ಮೇಡಮ್, ಇವರ ಮನೆಗೆ ಯಾವುದೇ ಒಂದು ಹೊರಗಡೆ ಅವರು ಬರಲ್ಲ. ಇವ್ರ ಮನೆಗಳಿಗೆ ಹೊರಗಡೆ ಅಂತ ಹೇಳಿದ್ರೆ ಅವ್ರ ಮನೆ ಒಂದು ಟೌನ್ ಮೇನ್ ರೋಡ್ ಇಂದ ಒಂದು 400 ಮೀಟರ್ಸ್ ಇದೆ. ಅಲ್ಲಿಗೆ ಯಾರು ಜನ ಸಂಪರ್ಕ ಅಷ್ಟು ಬರಲ್ಲ. ಆದ್ರಿಂದ ಇವರು ಕಿರುಕುಳನ ಜನ ಇರುವಾಗ ಆತರ ಟಾರ್ಚರ್ ಕೊಟ್ಟಿಲ್ಲ ನನಗೆ. ಜನ ಯಾರು ಇರಲ್ಲ, ಯಾವಾಗ ಇರಲ್ಲ, ಬರೋದು ಇಲ್ಲ ಬಿಡಿ ಅವ್ರ ಮನೆಗೆ. ಆ ಟೈಮಲ್ಲಿ ನನಗೆ ಈ ತರ ಟಾರ್ಚರ್ ಕೊಡ್ತಾ ಇದ್ರು ಇವರು. ನೈಟ್ ಟೈಮು ಈ ತರ ಎಲ್ಲ ಮಾಡ್ತಾ ಇದ್ರು ಮೇಡಮ್.
ಓಕೆ, ಅಂದ್ರೆ ನಿಮ್ಮ ಹತ್ರ ಈ ಆಡಿಯೋ ಸಾಕ್ಷಿ ಅಥವಾ ಮೆಸೇಜ್ ಸಾಕ್ಷಿಗಳು ಅಥವಾ ಬೇರೆ ಯಾವ್ದು CCTV ಫುಟೇಜ್ ಯಾವ್ದು ಇಲ್ವಾ? CCTV ಫುಟೇಜ್ ಇದ್ರೆ ಚೆಕ್ ಮಾಡ್ಬೋದು ಮೇಡಮ್. ಅವ್ರು ಮನೆ ಒಳಗಡೆ ರೂಮ್ ಅಲ್ಲಿ ಮಾಡ್ತಿದ್ದಾಗ ಇದನ್ನ ನಾವು ವಿಡಿಯೋ ಮಾಡ್ಕೊಂಡು ಈಗ ಇಟ್ಕೊಳಕ್ ಆಗುತ್ತಾ ಮೇಡಮ್? ಇವಾಗ ನನ್ಗೆ ಏನೋ ತೊಂದ್ರೆ ಮಾಡ್ತಿದ್ದಾರೆ ಅಂದಾಗ ಹೌದು. ರೆಕಾರ್ಡ್ ಮಾಡ್ಕೊಳ್ಳೋದು, ವಿಡಿಯೋ ಮಾಡೋದು ಏನಾದ್ರೂ ಅವ್ರು ನೋಡಿದ್ರೆ ನನ್ನ ಸಾಯಿಸ್ಬಿಡ್ತಾರೆ ಅನ್ನೋ ಜೀವ ಭಯ ಮೇಡಮ್ ನನಗೆ. ಆ ಟೈಮಲ್ಲಿ ಹೇಗಾದ್ರೂ ವಿಡಿಯೋ ಮಾಡ್ಕೊಳಕ್ ಆಗುತ್ತೆ ಮೇಡಮ್? ನೀವೇ ಹೇಳಿ. ಈಗ ಅವ್ರು ಮಾಡ್ತಿದಾರೆ, ನನಗ್ ತೊಂದ್ರೆ ಮಾಡ್ತಿದಾರೆ ಅಂದಾಗ ನಾವ್ ವಿಡಿಯೋ ಮಾಡ್ಕೊಳಕ್ ಆಗುತ್ತಾ ಮೇಡಮ್ ಫೋನ್ ತೆಗ್ದು? ಅಲ್ಲ, ಪೊಲೀಸರು ಇದನ್ನೆಲ್ಲ ಕೇಳಲಿಲ್ವಾ ಅಂತ ಹೇಳಿ ನಿಮ್ಮ ಹತ್ರ ಈಗ ನೋಟಿಸ್ಗೆ ಸೈನ್ ಹಾಕಿಸ್ಕೊಳ್ಳೋಕೆ ಅಂತ ಹೇಳಿ ಕರೀತಾರೆ. ಕರೆದಾಗ್ಲೂ ನಿಮ್ಮ ಹತ್ರ ಏನಿದೆ ಎವಿಡೆನ್ಸ್ ಅಂತ ನಿಮ್ಮ ಹತ್ರ ಕೇಳಲಿಲ್ವಾ? ಪ್ರಶ್ನೆ ಮಾಡ್ಲಿಲ್ವಾ ಅವರು? ಏನೂ ಕೇಳಿಲ್ಲ ಮೇಡಮ್. ಇಲ್ಲ ಮೇಡಮ್, ಕೇಳೇ ಇಲ್ಲ ಅವರು. ಓಕೆ, ಅವ್ರು ನಿಮ್ ಕಡೆಗೆ ನಿಮ್ಮ ವಿರುದ್ಧ ಒಂದು ಕೌಂಟರ್ ಕಂಪ್ಲೇಂಟ್ ನ ಕೊಟ್ಟಿರ್ತಾರೆ ನಿಮ್ಗಿಂತಾನು ಮುಂಚೆ. ಆ ಪ್ರಕರಣ ಏನಾಗಿದೆ? ನೀವೇನೋ ಚಿನ್ನ ತಗೊಂಡು ಹೋದ್ರಿ, ಮನೆಯಿಂದ ಮುಯಿಗಿಟ್ಟಂತ ಹಣ ತಗೊಂಡು ಹೋದ್ರಿ ಅಂತ ಹೇಳಿ ಅವ್ರು ಆರೋಪ ಮಾಡಿದ್ರು. ಆ ಕೇಸ್ ಏನಾಗಿದೆ? ಹೌದು, ಆ ಕೇಸ್ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟ್ ಕಂಪ್ಲೇಂಟ್ ಅಷ್ಟೇ ಕೊಟ್ಟಿದ್ದವರು. ನಾನು ಹೋಗಿ ಅವ್ರ ಹತ್ರ ಜೀವನ ರೆಡಿ ಇದ್ದಾಗ ಕಾರಣದಿಂದ ನಾನು ಅವ್ರ ಮೇಲೆ ಯಾವ್ದೇ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ. ಏನೋ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮನೇಲಿದ್ದೆ ನಾನು. ಓಕೆ, ಇವರು ನಾನು ಇಷ್ಟೆಲ್ಲ ಟಾರ್ಚರ್ನ ತಡ್ಕೊಂಡು ಇದ್ರೂನು ಇವರು ಕಂಪ್ಲೇಂಟ್ ಹೋಗಿ ಕೊಟ್ಟಿದ್ದಾರೆ ನನ್ ಮೇಲೆ. ಚಿನ್ನದು ಎಲ್ಲ ಹೊತ್ಕೊಂಡು ಹೋಗಿದ್ದಾಳೆ ಹಾಗೆ ಹೇಗೆ ಅಂತ. ಆಗ DYSP ಅವರು PC ಥ್ರೂ ಫೋನ್ ಮಾಡಿಸಿ ಈ ತರ ಬರ್ಬೇಕು, ನಿಮ್ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿದ್ರು. ನಮ್ಮ ಅಪ್ಪ ಅಮ್ಮನ ಜೊತೆ ಅವತ್ತೇ ಹೋಗ್ಲಿಲ್ಲ. 2 days ಬಿಟ್ಟು ನನ್ಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ರಿಂದ 2 days ಬಿಟ್ಟು ಹೋದೆ. ಹೋದ್ಗಿದ್ದು ನಮ್ಗೆ ಮಧ್ಯಾಹ್ನ ಟೈಮು. ಆಗ ವಿನಯ್ ಅವ್ರ ಮನೆಯವರು ಬರ್ತಾರೆ, ನೀವು ವೇಟ್ ಮಾಡಿ, ಅವರು ಕ್ಲಿನಿಕ್ ಅಲ್ಲಿ ಇದಾರಂತೆ, ಸಂಜೆ ಬರ್ತಾರಂತೆ ಅಂತ ಹೇಳಿದ್ರು. ನಾವು ಸಂಜೆ ತನಕನು ವೇಟ್ ಮಾಡಿದೀವಿ. 6 ಗಂಟೆಲಿ ಬಂದ್ರು ಇವ್ರು. ಬಂದ್ಬಿಟ್ಟು DYSP ಆಫೀಸಲ್ಲಿ ಹೋಗಿ ಕೂತಿದ್ರು ಇವ್ರು. ಆಮೇಲೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಮೇಡಮ್ ನಮ್ಮನ್ನ ಅಲ್ಲಿಗೆ. ಕರ್ಕೊಂಡು ಹೋದಾಗ ನಂದು ಏನು ವಾಸ್ತವಾಂಶ ಇದೆ ನಾನು ಹೇಳ್ದೆ, ಅವರು ಹೇಳಿದ್ರು ಈ ತರ ವಾಸ್ತವಾಂಶ ಅಂದ್ರೆ ಅವ್ರ ಅಲಿಗೇಷನ್ ಹೇಳಿದ್ರು, ನಂದಿರೋದನ್ನ ನಾನು ಹೇಳ್ದೆ. ಇವನು ರಿವಾಲ್ವರ್ ಅಲ್ಲಿ ನನ್ಗೆ ಎದುರಿಸ್ತಿದ್ದು, ಟಾರ್ಚರ್ ಕೊಡ್ತಿದ್ದು ನಾನು ಹೇಳಿದ್ದೆ ಅವ್ರಿಗೆ, DYSP ಅವ್ರಿಗೆ. ಅವ್ರು ಹೇಳಿದ್ರು, ನನ್ನ ಹತ್ರ ರಿವಾಲ್ವರ್ ಇದೆಯಾ ಅಂತ. ರಿವಾಲ್ವರ್ ಇಲ್ಲ, ನನ್ನ ಹತ್ರ ಏರ್ ಗನ್ ಇದೆ ಅಂತ ಹೇಳ್ದ. ಏರ್ ಗನ್ ಇಟ್ಕೊಳ್ಳೋ ಹಾಗಿಲ್ಲ, ಇದು ಅಫೆನ್ಸ್ ಆಗುತ್ತೆ, ಆತರ ಏನಾದ್ರು ಇದ್ರೆ ನಿನ್ನ ಒಳಗಡೆಗೆ ಹಾಕ್ಬಿಡ್ತೀವಿ ನಾವೇನೆ, ಹೇಳ್ಬಿಡು ಅಂತ. ಇಲ್ಲ ಅಂತ ಹೇಳ್ದ. ಅದಾದ್ಮೇಲೆ ನಾನು ಇಷ್ಟೆಲ್ಲ ಟಾರ್ಚರ್ ಕೊಟ್ಟು ಇವರೇ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ನನ್ಗೆ ಇವನ್ ಜೊತೆ ಬಾಳಕಂತೂ ನಾನು ರೆಡಿ ಇಲ್ಲ, FIR ಮಾಡಿಸ್ತೀನಿ ನಾನು ಅಂತ ಹೇಳಿದೆ. ಆಗ ಶನಿವಾರ ಆಗಿದ್ರಿಂದ ನಾನು ಹೋಗಿದ್ದು DYSP ಮೀಟ್ ಮಾಡಕ್ಕೆ. ಅವ್ರು ಹೇಳಿದ್ರು ಭಾನುವಾರ ರಜಾ ಇರುತ್ತೆ, ಸೋಮವಾರ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬಿಟ್ಟು FIR ಮಾಡ್ಸೋಣ ಅಂತ ಹೇಳಿದ್ರು. ಅಷ್ಟ್ರಲ್ಲಿ ಇವ್ರ ಅಮ್ಮ ಹೋಗಿ ಮಾದಾಳಿ ಮಠ ಇದಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿಗೆ FIR ಆಗದೇನೆ, ಅವ್ರು ಕೊಟ್ಟ ಕೇಸ್ FIR ಆಗದೇನೆ ಸೀದಾ ಆನಂತರ ನಾವು ಕೋರ್ಟು ಕಚೇರಿ ನಮ್ಗೆ ಏನು ಬೇಡ ಅಂತ ಹೇಳಿ ಆ ಮಠಕ್ಕೆ ಹೋಗ್ತಾರೆ ಅವರು. ಹೌದು, ನೀವು ಕೊಟ್ಟಿದ್ದ ಕೇಸ್ ಮಾತ್ರ FIR ಆಗೋದು. FIR ಆ ಟೈಮಲ್ಲಿ ಆಗಕ್ಕೆ ಬಿಡ್ಲಿಲ್ಲ. ಅಷ್ಟ್ರಲ್ಲಿ ಹೋಗಿ ಮಠದವ್ರಿಗೆ ಹೇಳ್ಬಿಟ್ಟು ಮಠದವರು ಸ್ಟಾಪ್ ಮಾಡಿಸಿದ್ರು. FIR ಮಾಡಿಸ್ಬೇಡಿ, ನಾವಿಲ್ಲಿ ನಿನ್ಗೆ ನ್ಯಾಯ ಕೊಡಿಸ್ತೀವಿ ಬಾ ಅಂತ ಹೇಳಿದ್ರು. ನಾವ್ ಬೇಡ ಅಂತಾನೆ ಇದ್ವಿ. ಆದ್ರೂ ಬಲವಂತವಾಗಿ ಇಲ್ಲ, ನಿನಗ್ ನ್ಯಾಯ ಒದಗಿಸ್ತೀವಿ ನಾವು ಬಾ ಅಂತ ಹೇಳಿ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನ್ಯಾಯ ತೀರ್ಮಾನ ಮಾಡಿಸಿದ್ರು ಮೇಡಮ್. ಮಾಡಿಸಿದಾಗ ಅಲ್ಲೂನು ಏನೇನ್ ನಡೀತು ಎಲ್ಲಾನು ನಾವು ಹೇಳಿದ್ವಿ, ಅವರು ಹೇಳಿದ್ರು. ಅದಾದ್ಮೇಲೆ ನನ್ನ ಕೇಳಿದ್ರು ಫಸ್ಟ್, ನೀನು ಇವಾಗ ನಿನ್ನ ಒಪಿನಿಯನ್ ಏನು ಅಂತ. ನೀವೆಲ್ಲ ಇಷ್ಟೆಲ್ಲ ನನ್ ಕಿರುಕುಳ ಆಗಿದೆ, ಇದೆಲ್ಲ ಹೇಳ್ತಿದೀನಿ, ನೀವ್ ಯಾವ ತರ ಡಿಸೈಡ್ ಮಾಡ್ತೀರಾ ಅದಕ್ ನಾನ್ ಬದ್ಧ ಅಂತ ಹೇಳ್ದೆ. ಇವನೇನ್ ಹೇಳ್ದ, ಇವನ್ನ ಕೇಳಿದ್ರು ನಿಂದೇನಪ್ಪಾ ಏನು ಅಂತ. ಆಗ ನನ್ಗೆ ಇವಳಿಂದ ಮುಕ್ತಿ ಬೇಕು, ನನ್ಗೆ ಇವಳು ಸವಾಸ ಬೇಡ, ನಂಗ್ ಮುಕ್ತಿ ಕೊಡಿಸ್ಬಿಡಿ ಅಂತ ಅಂದಾಗ ಅವನೇ ರೆಡಿ ಇಲ್ಲ ಕರ್ಕೊಂಡ್ ಹೋಗಕ್ಕೆ. ಮೇಲೆ ನಾವೆಂಗ್ ಕಳ್ಸಕ್ಕಾಗತ್ತೆ? 17 ಲಕ್ಷ ಕೊಟ್ಬಿಟ್ಟು ಒಂದ್ ತೀರ್ಮಾನ ಮಾಡೋ, ಅವಳ ಜೀವನ ಹಾಳಾಗದ್ ಬೇಡ ಅಂದ್ಬಿಟ್ಟು ಡಿವೋರ್ಸ್ 6 months ಅಲ್ಲಿ ಆಗ್ಲಿ ಅಂತ ಹೇಳ್ಬಿಟ್ಟು. ಈಗ ಮ್ಯಾಮ್, ಅರ್ಥ ಆಗದೆ ಇರೋದೇನು ಅಂದ್ರೆ ನಿಮ್ ಕೇಸಲ್ಲಿ ಮನೆಯವರೆಲ್ಲ ಒಪ್ಪಿ ನೋಡಿದಂತಹ ಸಂಬಂಧ ಇದು. ನೀವೇನು ಲವ್ ಮಾಡಿದವರಲ್ಲ, ಅಥವಾ ನೀವೇನೋ ಹೆಂಗೋ ಬೇರೆ ಸೋಷಿಯಲ್ ಮೀಡಿಯಾ ಸೈಟ್ ನಲ್ಲಿ ಪರಿಚಯ ಆದವರಲ್ಲ. ಮನೆಯವ್ರು ನೋಡಿದಂತಹ ಸಂಬಂಧ, ಖುಷಿಯಾಗಿ ಮದುವೆ ಆಗಿದ್ದೀರಿ. ರಿಸೆಪ್ಷನ್ ಟೈಮಲ್ಲಿ ಏನೋ ಒಂದ್ ಸಣ್ಣ ಗಲಾಟೆ ಆಯ್ತು ಅಂತ ಹೇಳಿದ್ರಿ. ಅದಾದ ನಂತರ ಮದುವೆಯಾಗಿ ಮನೆಗೆ ಬಂದ್ಮೇಲೆ 15 ದಿನಕ್ಕೆ ಜಗಳ ಆಗತ್ತೆ, ಮನೆಯಿಂದ ಹೊರಗಡೆ ಹಾಕ್ತಾರೆ, 1 ತಿಂಗಳಿಗೆ ನೀವು ಮನೆಯಿಂದ ಆಚೆ ಬರ್ತೀರಿ ಅಂತಂದ್ರೆ ಅಂಥದ್ದೇನಾಗಿತ್ತು ಅವ್ರಿಗೆ? ನಿಮ್ ಮೇಲೆ ಖುಷಿಯಿಂದ ಮದುವೆ ಮಾಡಿಸ್ಕೊಂಡು ಮನೆ ಕರ್ಕೊಂಡು ಬಂದಂತಹ ಸೊಸೆ ಮೇಲೆ ಅಥವಾ ಹೆಂಡತಿ ಮೇಲೆ ಆಕ್ರೋಶ ಬರೋದಕ್ಕೆ ಏನ್ ಕಾರಣ ಆಯ್ತು ಅಂತ ಹೇಳಿ?
ಮೇಡಮ್ ಅದೇ ಹೇಳ್ತಿರೋದು, ಅವರಿಗೆ ದುಡ್ಡಿನ ಮೇಲೆ ವ್ಯಾಮೋಹ ಜಾಸ್ತಿ. ಈ ತರ ಹೆಣ್ಮಕ್ಳಿಗೆ ಇದೇ ತರ ಟಾರ್ಚರ್ ಮಾಡಿ ಎಲ್ಲರ ಹೆಣ್ಮಕ್ಳಿಗೂ ಹಣದ ಬಲವಂತವಾಗಿ ಹಣ ಪಡ್ಕೊಂಡು ಈ ತರ ಮೆಂಟಾಲಿಟಿ ಇರೋದ್ರಿಂದ ನನ್ನ ಮೇಲೂ ಅದೇ ತರ ಮಾಡಿದ್ದಾರೆ ಅಂತ ನನ್ನ ಆರೋಪ ಮೇಡಮ್. ನಿಮ್ಮ ಮೇಲೆ ಅದೇ ತರ ಮಾಡಿದ್ದಾರೆ ಅಂದ್ರೆ ನೀವೇನು ಒಬ್ರೇ ಮಗಳ ನೀವು ಮ್ಯಾಮ್? ಇಲ್ಲ ಮೇಡಮ್, ನಾವು 3 ಜನ ಹೆಣ್ಮಕ್ಳು. ಓಕೆ, ಅಂದ್ರೆ ಮದುವೆ ಆದಂಥ ಮೊದಲ ದಿನಾನೇ 2ನೇ ದಿನಾನೇ ನಿಮ್ಮ ಹತ್ರ ಆಸ್ತಿ ಕೇಳಿದ್ರಾ? ಬಹುಶಃ ಸಂಪರ್ಕ ಕಡಿತ ಆಗಿದೆ ಅಂತ ಭಾವಿಸ್ತೀನಿ. ವೈದ್ಯ ಡಾಕ್ಟರ್ ವಿನಯ್ ಕುಮಾರ್ ಸದ್ಯ ಹನಗೋಡಿನಲ್ಲಿ ಇವರು ವೈದ್ಯರಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಪತ್ನಿ ಮಾಡ್ತಾ ಇರುವಂತಹ ಆರೋಪ, ಬೆಳಗ್ಗೆನೂ ಇದೇ ಆರೋಪಗಳನ್ನ ಆಕೆ ಮಾಡ್ತಾ ಇದ್ರು, ಈಗಲೂ ಅದೇ ಆರೋಪಗಳನ್ನ ಮಾಡಿದ್ದಾರೆ. ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ವಿನಯ್ ಕುಮಾರ್ ಅವರನ್ನ ಕೂಡ ನಾವು ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ನಾವು ಬೆಳಗ್ಗೆನೇ ಮಾತಾಡಿದಾಗ ಇಲ್ಲ, ನನ್ನ ಹತ್ರ ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಇದೆ ಅನ್ನುವಂತಹ ಮಾತನ್ನ ಡಾಕ್ಟರ್ ವಿನಯ್ ಕುಮಾರ್ ಹೇಳಿದ್ರು. ನಾನು ಯಾವ ರೀತಿಯಾದಂತಹ ತಪ್ಪು ಮಾಡಿಲ್ಲ, ನನ್ನ ಮೇಲೆ ಸುಮ್ಮನೆ ಅಲಿಗೇಷನ್ ಮಾಡಲಾಗ್ತಾ ಇದೆ ಅನ್ನೋದು ಡಾಕ್ಟರ್ ವಿನಯ್ ಕುಮಾರ್ ಅವರ ವಾದ. ಅವರನ್ನು ಕೂಡ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ವಿ, ಮಾಡ್ತಾನೂ ಇದೀವಿ. ಯಾಕಂದ್ರೆ ಯಾವುದೋ ಒಂದು ವರ್ಷನನ್ನ ಹಿಡ್ಕೊಂಡು ಇವ್ರು ಹೇಳಿದ್ದೇ ಸರಿ ಅಂತ ಹೇಳೋದಕ್ಕಾಗಲ್ಲ. ಅವ್ರ ವರ್ಷನ್ ಏನು ಅನ್ನೋದನ್ನು ಕೂಡ ಕೇಳಬೇಕಾಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.